ಅಂಕನಹಳ್ಳಿ ಗ್ರಾಮಸ್ಥರು ಎಲ್ರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಾನು ನನ್ನ ಸಕ್ಸಸ್ ನ ಎಲ್ಲರೂ ಇಷ್ಟೊಂದು ಸೆಲೆಬ್ರೇಟ್ ಮಾಡ್ತಿರೋ ನನ್ಗೆ ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ. ಸೊ ಸ್ವಾಮೀಜಿ ಅವ್ರಿಗೂ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಹೋಗಿ ಮೀಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ನಮ್ಮ ಅಪ್ಪನ್ಗೆ ಹೇಳ್ತಿದ್ದೆ ಹೋಗಿ ಒಂದ್ಸರಿ ಅವ್ರ ಹತ್ರ ಆಶೀರ್ವಾದ ತಗೋಬೇಕು ಪಪ್ಪ ಅಂತ. ಸೊ ಅವರೇ ಬಂದಿದ್ದು ನನ್ಗಿನ್ನೂ ಇದು ನನ್ನ ಲೈಫ್ ಟೈಮ್ ಮೆಮೊರಿಯಾಗಿ ಉಳಿಯುತ್ತೆ. ಸೊ ನನ್ಗಿನ್ನೂ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇಲ್ಲಿ ಏನಾದ್ರೂ ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಫಾರ್ ಎವ್ರಿಬಡಿ. ಥ್ಯಾಂಕ್ಸ್. ಭಾರತೀಯ ಮಾರು ಭಾರತೀಯ ಮಾತಾಡೋದು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಚಿತ್ತೂರು ಕ್ಷೇತ್ರದ ಜಗದ್ಗುರುಗಳಾದಂಥ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸಿ, ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳ ಪಾದಗಳಲ್ಲಿ ನಮಸ್ಕರಿಸಿ, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪ್ರೀತಿಯ ಬಂಧುಗಳೇ, ಈ ದಿನ ಈ ಗ್ರಾಮಕ್ಕೆ ಸ್ವಾಮೀಜಿಗಳು ಎಲ್ಲ ಸ್ವಾಮೀಜಿಗಳು ಆಗಮಿಸಿದ್ದಾರೆ. ಒಂದು ಆಶೀರ್ವಚನವನ್ನು ಕೂಡ ನೀಡಲಿದ್ದಾರೆ. ಇಂತಹ ತಾಯಂದಿರಿದ್ದೀರಾ, ತಂದೆಯಂದಿರಿದ್ದೀರಾ, ಆಕೆಯ ಸಾಧನೆ ತಮ್ಮೆಲ್ಲರಿಗೂ ಪ್ರೇರಣೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ನಾವು ನೋಡ್ದಂಗೆ ಅವ್ರ ತಂದೆನ ಸುಮಾರು ಸಲ ಬಂದಾಗೆಲ್ಲ ನಾವು ನೋಡಿದ್ವಿ. ಈ ಕಠಿಣ ಪರಿಶ್ರಮ ಆಕೆಯ ಸಾಧನೆಯನ್ನ ವರ್ಣಿಸ್ಲಿಕ್ಕೆ ಅಸಾಧ್ಯ. ಯಾಕೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ಒಂದು 5 ಲಕ್ಷ ಜನ ಎಕ್ಸಾಮ್ ತಗೋತಾರೆ. 5 ಲಕ್ಷ. ಆ 14,000 ಜನದಲ್ಲಿ 1,000 ಜನ ಸೆಲೆಕ್ಟ್ ಆಗ್ತಾರೆ. ಅದರಲ್ಲಿ IAS ಆಗೋದು ಒಂದು 79 ಜನ. ಮೋಸ್ಟ್ಲಿ ಆಕೆಗೂ ಕೂಡ ಎಲ್ಲರ ಆಶೀರ್ವಾದದಿಂದ IAS ಸಿಗ್ಲಿ, ನಮ್ಮ ರಾಜ್ಯಕ್ಕೆ ಸಿಗ್ಲಿ. ಯಾಕೆಂದ್ರೆ ನಮ್ಮ ಜನದ ಮಧ್ಯೆ ಕೆಲಸ ಮಾಡುವಂತ ಆನಂದ ಬಹಳ ಇರುತ್ತೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಇರತಕ್ಕಂಥವ್ರು ಅಂದ್ರೆ ಯಾರೇ ಮನಸ್ಸು ಮಾಡಿದ್ರೆ ಏನಾದ್ರೂ ಸಾಧನೆ ಮಾಡಬಹುದು. ಈ 5 ಲಕ್ಷ ಜನ ಎಕ್ಸಾಮ್ ತಗೊಳ್ಳೋರಲ್ಲಿ ಬಹಳಷ್ಟು ಜನ IIT ಇಂದ ಬಂದಿದ್ದಾರೆ. ಗೋಷ್ಠಿಗಳೆಲ್ಲವೂ ಮಠಗಳಲ್ಲಾಗಿದ್ರೆ ಇಲ್ಲಿ ಮನೆಯ ಮಂದಿರ JSS ಶಾಲೆಯ ಇಲ್ಲೇ ವ್ಯವಸ್ಥೆ ಮಾಡಿ ಈ ಸ್ವಾಮಿಗಳೆಲ್ಲ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಒಂದು ಹಳ್ಳಿಯ ಕೊಡುಗೆ ಅಂತಂದ್ರೆ ಇಲ್ಲಿ ಪದವಿ ಪರೀಕ್ಷೆಯನ್ನ ಪಡೆದು ಉನ್ನತ ವ್ಯಾಸಂಗಕ್ಕೆ ಹೋಗಿ ಆಡಳಿತ ಸೇವೆಯಲ್ಲಿ ಈ ಗ್ರಾಮಾಂತರದ ಒಂದು ವಿಶೇಷ ಏನಂದ್ರೆ ಹಿರಿಯ ನಾಗರಿಕರು ಭಾರತೀಯರು ಇಲ್ಲಿದ್ದಾರೆ. ಇದು ಕಮಿಷನರ್ ಆಗಿ, ಲೇಬರ್ ಕಮಿಷನರ್ ಆಗಿ, ಅದೇ ರೀತಿ ಸಾಮಾನ್ಯ ಕೆಲಸದಲ್ಲಿದ್ದು ಉನ್ನತ ವ್ಯಾಸಂಗಕ್ಕೆ ಹೋಗಿ ಅವ್ರು ಹೇಳಿದ್ರೆ ಕಠಿಣ ಪರಿಶ್ರಮದ ಫಲವಾಗಿ ಪ್ರೀತಿ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಹಾರೈಕೆ, ಮೇಲಾಗಿ ಪೂಜ್ಯರ ಅನುಗ್ರಹ, ಇಷ್ಟೂ ಜನ ಬಂದು ಈ ಬುದ್ಧಿಯವರ ಅನುಗ್ರಹವನ್ನು ಪಡೆಯಬೇಕು. ಈ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ, ಗೋಷ್ಠಿಯನ್ನ ನಡೆಸ್ಕೊಡೋದಕ್ಕೆ, ಗೋಷ್ಠಿಗೆ ಏನೆಲ್ಲ ಕಾರ್ಯಕ್ರಮ ಅದರಲ್ಲಿ ಬಂದಿರ ಅಂತ ಪೂಜ್ಯರುಗಳಿಗೆ ಮತ್ತೆ ಅವ್ರ ಸಮಯದ ಹೊಂದಾವಣಿಕೆ, ಅಷ್ಟು ಒತ್ತಡಗಳ ಮಧ್ಯೆ ಈ ಊರಿನ ಬೆಳಗಿನಿಂದಲೂ ಇದ್ದು ತಮ್ಮೆಲ್ಲರಿಗೂ ಅನುಗ್ರಹವನ್ನ ಕರುಣಿಸಿ ಆಶೀರ್ವದಿಸಿ ಎಲ್ಲರಿಗೂ ದರ್ಶನ ಭಾಗ್ಯ ಕೊಟ್ಟಿದ್ದ ಪೂಜ್ಯರ ಪರಂತರಲ್ಲಿ ಶಿರಸಾನಮಿಸಿ, ನಿಜಕ್ಕೂ ತಾವುಗಳೆಲ್ಲ ಸಮಾಧಾನವಾಗಿ, ಎಷ್ಟೋ ಹವಾನಿಯಂತ್ರಿತ ಕೊಠಡಿಯಲ್ಲಿ ಕೂತಿರೋರಿಗೆ ತಲೆ ಬಿಸಿ ಇರ್ತಾರೆ, ಮೇಲ್ ಬಿಸಿಲಿದ್ರು ನಮ್ಮ ಜನ ಬುದ್ಧಿಯವರ ಸನ್ನಿಧಿಯಲ್ಲಿ ಸಂತೋಷವಾಗಿ ಕುಂತಿದ್ದಾರೆ. ಆ ಸಂತೋಷದ ಸಾಮೀಪ್ಯ ಸದಾ ಈ ಭಾಗದ ಎಲ್ಲರ ಮೇಲೆ ಇರಲಿ ಅನ್ನೋ ಆಶಯವನ್ನು ವ್ಯಕ್ತ ಮಾಡ್ತಾ ಪೂಜ್ಯರ ಪರಂತರಕ್ಕೆ ಮತ್ತೊಮ್ಮೆ ಶಿರಸಾನಮಿಸಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಹರ್ನಿಶಿ ಈ ಕಾರ್ಯಕ್ರಮ ನಡೆಸಿಕೊಡುತ್ತ ಊರಿನ ಸಮಗ್ರ ಸುತ್ತಮುತ್ತಲ ಗ್ರಾಮಗಳ ಮುಖಂಡರೇ, ಆಸ್ತಿಕ ಬಂಧುಗಳೇ ಹಾಗೂ ಈ ದಿವಸ ಇಲ್ಲಿ ಗೋಷ್ಠಿಯ ಒಂದು ಸಭೆಗಾಗಿ ಮಠಾಧಿಪತಿಗಳು ಇಲ್ಲಿಗೆ ಆಗಮಿಸಿದ್ದು, ಗೋಷ್ಠಿಯಿಂದ ನಡೆಸುವಂತಹ ಕಾರ್ಯಗಳನ್ನು ಕುರಿತಾಗಿ ಸಂಕ್ಷಿಪ್ತವಾಗಿ ಇಲ್ಲಿ ಮಾತನಾಡಿದವರು ತಿಳಿಸಿದ್ದಾರೆ. ಎಲ್ರಿಗೂ ಹೇಳಿ ತಾವು ಬರಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನ ನಿಜಕ್ಕೂ ಬಹಳ ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ಮೇಲಾಗಿ ಏನೆಲ್ಲ ಇದ್ರು ಅದಕ್ಕೆ ಕಲಶೆ ಇಟ್ಟದೆ ಪೂಜ್ಯರ ಸಾನ್ನಿಧ್ಯ ನಮ್ಗೆಲ್ಲರೂ ಭದ್ರವಾಗಿದೆ. ಇಷ್ಟಂತ್ರ ಯಾರಿಗೂ ಇಲ್ಲ, ನಮ್ಗೆ ಅರ್ಥ ಆಗಲ್ಲ ಅಷ್ಟೇ. ಎಷ್ಟೋ ಸಮಯ ಇದ್ದವರಿಗೆ ನಮ್ಗೆ ಅದರ ಮೌಲ್ಯ ಗೊತ್ತಾಗಲ್ಲ. ಅಂತ ಮೌಲ್ಯದ ಕಣಿ, ಅಂತ ಭೂಷಣವೇ ಗೌರವಿಸುವ ಮಹಾಸನ್ನಿಧಿ ನಮ್ಮ ಮುಂದೆ ಇದೆ ಅಂತಂದ್ರೆ ನಮ್ಗೆ ಸಂತೋಷ ಆಗ್ತದೆ. ನೀವೆಲ್ಲರೂ ಅನುಗ್ರಹ ಇದ್ರೆ, ಮತ್ತೆ ಬಾಹ್ಯಾಕಾಶದಲ್ಲಿ ಕೆಲಸ ಮಾಡುವ ಧೀಶಕ್ತಿ ಇದ್ರೆ ಅದು ಗುರುವಿನ ಅನುಗ್ರಹ ಮುಖ್ಯ ಅಂತ ನಮ್ಮ ಹೇಳ್ತಾ, ಇವತ್ತು ಮಠಾಧಿಪತಿಗಳ ಗೋಷ್ಠಿಯವರ ಪೂಜ್ಯರ ಪದತಲದಲ್ಲಿ ಈ ಊರಿನ ಸಮಸ್ತ ನಾಗರಿಕರು ಕಾರ್ಯಕ್ರಮ ಆಗ್ತಾ ಇದೆ ಒಂದು ವಾರದಿಂದ ಮಾದೇಸ್ವಾಮಿ, ನಾಗೇಶು, ಈ ಊರಿನ ಹಿರಿಯರು ಕಲ್ಪನೆ ಕೂಸಾಗಿ 2 ಜಿಲ್ಲೆಯ ಮಠಾಧಿಪತಿಗಳ ಗೋಷ್ಠಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ
ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ನಿಟ್ಟೆ ಈ ಗ್ರಾಮದ ಸಮಸ್ತ ಹಿರಿಯರು, ನಾಗರಿಕರು, ತಾಯಂದಿರು ಮತ್ತು ಯುವಕರು, ಮೇಲಾಗಿ ಮಠದ ಪೂಜ್ಯ ಸ್ವಾಮೀಜಿಯವರು ಇಲ್ಲಿ ಏನಾದರೂ ಮಾಡಲೇಬೇಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪೂಜ್ಯರ ಪದದಲ್ಲಿ ಕಾರ್ಯಕ್ರಮ ಗೋಷ್ಠಿಯನ್ನು ಹಮ್ಮಿಕೊಂಡು ಎಲ್ಲ ನಮ್ಮ ಭಾಗದ ಎಲ್ಲ ಸ್ವಾಮೀಜಿಗಳು 35ರಿಂದ 40 ಸ್ವಾಮೀಜಿಗಳು, 40 ಮಠಾಧಿಪತಿಗಳು ಬಂದಿದ್ದಾರೆ. ಈ ನಾಗರಿಕ ಸಮಾಜವನ್ನು ಕಟ್ಟುವ ಮಹಾಕಾರ್ಯಗಳು ಏನು ಇಚ್ಛಾಶಕ್ತಿ ಒಂದು ಉಂಟಾದರೆ ಏನನ್ನು ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಮ್ಮ ಕಣ್ಮುಂದಿನ ಪ್ರೀತಿಯ ಸಾಕ್ಷಿ. ಇವತ್ತು ಈ ಊರಿನ ಅವಳು ಒಂದು ಮಾತು ಹೇಳಿದ ಕೊನೆ ಮಾತನ್ನ, ಅವಳ ಸಂತೋಷವನ್ನು ಊರೇ ಸಂಭ್ರಮಿಸುವ ಸಡಗರ ಅಂತಂದ್ರೆ ಅದು ಹೆಮ್ಮೆ. ಹೇಗೆ ಸನ್ನಿಧಿಯವತ್ತು ಬಂದು ಮಠಾಧಿಪತಿಗಳ ಗೋಷ್ಠಿಯ ಕಾರ್ಯಕ್ರಮದಲ್ಲಿ ಊರಿನ ಸಕಲ ಸಮಸ್ತ ನಾಗರಿಕ ಬಂಧುಗಳು, ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು, ಮೇಲಾಗಿ ಈ ಸಂಸ್ಥೆಯ ಮುಖ್ಯ ಶಿಕ್ಷಕರಾದಿಯಾಗಿ ಎಲ್ಲ ಉಪಾಧ್ಯಾಯ ವರ್ಗದವರು, ಮೇಲಾಗಿ ಹಿರಿಯ ನಾಗರಿಕರು, ನಮ್ಮ ತಾಲೂಕಿನ ಸಮಸ್ತ ನಾಗರಿಕ ಸಮಾಜದ ಹಿರಿಯ ಗಣ್ಯಮಾನ್ಯರನ್ನ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು, ಇದು ಸಾಸಿವೆಯ ಮೇಲೆ ಸಾಗರ ಹರಿದಂತೆ ಅಂತ ಏನೆಲ್ಲ ಒತ್ತಡಗಳ ಮಧ್ಯೆ ಇಷ್ಟು ಸಂತೋಷ ಸಂಭ್ರಮ ಇದೆ ಅಂತಂದ್ರೆ ಅದು ಗುರುವಿನ ಅನುಗ್ರಹ ಅಂತ ಮಾತ್ರ ಸಾಧ್ಯ. ಇವತ್ತು ವಿಸ್ಮಯಗೊಳ್ಳುವಂತ ಮಂಗಳ ಗ್ರಹದಲ್ಲೇ ಪಾದ ಇಟ್ಟು ಕೆಲಸ ಮಾಡೋ ಬಗ್ಗೆ ಭೂಮಿಗಿಳಿದ ಸಂತೋಷ.